ಏನು ರೆಡಿ ಮಾಡ್ತಾ ಇಚ್ಚಿರು? ಯಾವ ಥರ? ಹ್ಯಾಂಡ್ ಫ್ಯಾನು ಚಿಕ್ಕದು. ಚೆನ್ನಾಗಿ ರನ್ ಆಗುತ್ತಾ? ಕರೆಂಟ್ ಇಲ್ಲ ಅಂತಂದರೆ ಆಟೋಮೆಟಿಕಲಿ ಅದು ರನ್ ಆಗುತ್ತೆ. ಅದು ಚಾರ್ಜ್ ಮಾಡಬೇಕು ಅಂದರೆ ಶೆಲ್ಲಿಂದ ಚಾರ್ಜ್ ಮಾಡಬೇಕು. ಹೊಸ ಶೆಲ್ ಹಾಕ್ಬೇಕು, ಅದು ಚಾರ್ಜ್ ಹೋಗೋವರೆಗೂ ಆಗುತ್ತೆ. ಮತ್ತೆ ಬೇರೆ ಶೆಲ್ ಹಾಕೋಬೋದು, ಇಲ್ಲಾಂದರೆ ಅದನ್ನು ಶೆಲ್ ಬಿಟ್ಬಿಟ್ಟು ಮತ್ತೆ ಚಾರ್ಜ್ ಮಾಡ್ಕೊಳ್ಳೋದು ಅಷ್ಟೇ. ರೆಡಿ ಮಾಡಿ ತೋರಿಸ್ತೀಯಾ? ಎಷ್ಟೊತ್ತಿಗೆ? ಎಷ್ಟೊತ್ತು ಬೇಕು? 5 ನಿಮಿಷ ಸಾಕಾ? ಓಕೆ. ಅಲ್ಲೇನಕ್ಕೆ ಮಾರ್ಕ್ ಮಾಡ್ಕೊಂಡಿದ್ಯಾ? ಸ್ವಿಚ್ ಹಾಕ್ತೀಯ ಅಲ್ಲಿ? ಫಸ್ಟ್ ಒನ್ನು ಇದು ಬರುತ್ತೆ, ಶೆಲ್ ಬರುತ್ತೆ, ಅದ್ರ ಮೇಲೆ ಸ್ವಿಚ್ಚು, ಅದ್ರ ಕೆಳಗಡೆ ಸ್ಟಾರ್ಟಿಂಗಲ್ಲಿ ಹಾಕೋದೇನು ಇತ್ತಾನೆ, ಅದ್ರ ಮೇಲೆ ಶೆಲ್ಲು, ಅದ್ರ ಮೇಲೆ ಡಿಸಿ ಮೋಟ್ರು, ಅದ್ರ ಮೇಲೆ ಫ್ಯಾನಿನ ರೆಕ್ಕೆ. ಬಿಸಿ ಮಾಡ್ಕೊಂಡು ಕಟ್ ಮಾಡ್ತಿದೀಯಾ ಪೈಪಲ್ಲಿ ಮಾರ್ಕ್ ಮಾಡ್ಕೊಂಡು ಸ್ವಿಚ್ಚಿಗೆ ಎಷ್ಟು ಬೇಕೋ ಅಷ್ಟು. ಏನದು ಈ ಕಡೆದು? ಏನದು ಕಟ್ಟರ? ವೈರ್ ಬೇಕಾದಕ್ಕೆ? ಏನು ಕಲೆಕ್ಷನ್ ಕೊಡ್ಕೊಂತಿದ್ದೀವಿ ವೈರು? ಬ್ಯಾಟ್ರಿ, ಅದು ಚಾರ್ಜ್, ಇದು ಶೆಲ್ಲು. ಶೆಲ್ಲಿಗೆ ವೈರ್ ಕನೆಕ್ಟ್ ಮಾಡಿಬಿಟ್ಟು ಆ ಶೆಲ್ಲಿಂದ ಡಿಸಿ ಮೋಟ್ರಿಗೆ ಕನೆಕ್ಟ್ ಮಾಡೋದು ಬೇಕು. ಎಷ್ಟು ಇಂಚು ಬೇಕಾಗುತ್ತೆ ಅದು ಪೈಪ್? ಅದು ಒಂದು 10 ಇಂಚ್, 5 ಇಂಚ್ ಪೈಪು, ಅಥವಾ ಎಷ್ಟರ ಪೈಪ್ನ ಉದ್ದ ಮಾಡ್ಕೋಬೋದು. ದೊಡ್ಡದು ಮಾಡಬೇಕು ಅಂದರೆ ಡಿಸಿ ಮೋಟ್ರ್ ದೊಡ್ಡದು ಬೇಕು. ಶೆಲ್ಲು ಯಾವ ಥರ ಹಾಕ್ತೀಯ ಅವಾಗ? ಡಬಲ್ ಶೆಲ್ ಹಾಕ್ತೀಯಾ? ದೊಡ್ಡದು ಬೇಕು ಅಂದರೆ. ಏನು ಮಾಡ್ಕೊತಿದ್ಯಾ? ವೈರ್ ಕಲೆಕ್ಷನ್. ಟೇಪ್ ಏನು ಕುಡಿತಿದ್ಯಾ? ಒಂದಕ್ಕೊಂದು ವೈರ್ ಕಲೆಕ್ಷನ್ ಆಗಿ ಕರೆಂಟ್ ಇದಾಗುತ್ತೆ, ಸರ್ಕ್ಯೂಟ್ ಆಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತೇಳಿ. ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಟೇಪ್ ಹೊಡಿಯೋದು ಆ ಥರ. ಅದರಲ್ಲಿ 2 ವೈರ್ ಇರುತ್ತೆ 2 ವೈರ್ ಇರುತ್ತಲ್ಲ, ಅದರಲ್ಲಿ ಪ್ಲಸ್ಸು ಮೈನಸ್ ಅಂತೇಳಿ. ಬ್ಲ್ಯಾಕ್ ಕಲರು ಮೈನಸ್ಸು, ರೆಡ್ ಕಲರ್ ಪ್ಲಸ್ ಅಲ್ಲ? ಓಕೆ. ಅದನ್ನು ನೋಡ್ಕೊಂಡು ಡಿಸಿ ಮೋಟ್ರಲ್ಲೂ ಇರುತ್ತೆ ಪ್ಲಸ್ ಮೈನಸ್ ಅಂತೇಳಿ. ಅವಕ್ಕೆ ಯಾವ್ದಾರು ವೈರ್ ಕೊಡ್ಬೋದು, ಕನೆಕ್ಷನ್ ಯಾವ್ದಾರು ಕೊಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸ್ವಿಚ್ಚಿಗೆ ಒಂದು ವೈರ್ ಸ್ವಿಚ್ಚಿಗೆ, ಒಂದು ವೈರು ಡೈರೆಕ್ಟ್ ಇದು ಬ್ಯಾಟ್ರಿಯಿಂದ, ಒಂದು ವೈರ್ ಸ್ವಿಚ್ಚಿಗೆ ಕಲೆಕ್ಷನ್ ಮಾಡೋಕ್ಕೂ, ಒಂದು ಡೈರೆಕ್ಟ್ ಡಿಸಿ ಮೋಟ್ರಿಗೆ ಕೊಡೋಕ್ಕೂ. ಇಲ್ಲಿ ಡಿಸಿ ಮೋಟ್ರ್, ದಿಸ್ ಈಸ್ ಡಿಸಿ ಮೋಟ್ರ್. ಒಂದು ವೈರು ಡೈರೆಕ್ಟ್ ಡಿಸಿ ಮೋಟ್ರಿಗೆ ಕೊಡೋಕ್ಕೂ, ಒಂದು ವೈರು ಸ್ವಿಚ್ಚಿಗೆ ಕೊಡಬೇಕು. ಇನ್ನೊಂದು ವೈರ್ ಇದೆಯಲ್ಲ, ಅದು ಇನ್ನೊಂದು ಡಿಸಿ ಮೋಟ್ರಿಗೆ ಕೊಡಬೇಕು. ಎಷ್ಟು ದಿನ ಬರ್ಬೋದು ಅದು ಫ್ಯಾನು ರನ್ನಿಂಗು? ಅಂದರೆ ಒಂದು ವಾರ, ಒಂದು ವೀಕ್ ಒಟ್ಟು. ಒಂದು ವೀಕಲ್ಲಿ ಚಾರ್ಜ್ ಡೌನ್ ಆಯಿತು ಅಂದರೆ ಮತ್ತೆ ಬಿಚ್ಬಿಟ್ಟು ವೈರು ಅದು ಚಾರ್ಜ್ ಮಾಡ್ಕೋಬೇಕು. ಯಾವ ಥರ ಚಾರ್ಜ್ ಮಾಡ್ಕೊತೀಯಾ? ಇವನ್ನೆಲ್ಲ ಬಿಟ್ಬಿಟ್ಟು ಒಂದು ಚಾರ್ಜಿಂಗ್ ಇದಿರ್ತೈತೆ, ಅದಕ್ಕೆ
ಅದನ್ನ ತಗೊಂಡ್ಬಿಟ್ಟು ಇದಕ್ಕೆ ಮೈನಸ್ ಪ್ಲಸ್ಸಿಗೆ ಹಾಕಿ ಒಂದು 5 ನಿಮಿಷ ಮೊಬೈಲ್ ಚಾರ್ಜ್ ಮಾಡಿದಿಲ್ಲ, ವೇಸ್ಟ್ ಆಗಿರೋಂಥ ಮೊಬೈಲ್ ಚಾರ್ಜರಲ್ಲಿ ಅದು ಕಟ್ ಮಾಡಿಬಿಟ್ಟು ಸೆಂಟ್ರಿಗೆ ಅಲ್ಲಿ ಒಂದು ಮೈನಸ್ ಪ್ಲಸ್ ಇರ್ತತೆ ಅದನ್ನ ನೋಡ್ಕೊಂಡ್ಬಿಟ್ಟು ವೈರ್ ಕಲೆಕ್ಷನ್ ಮಾಡಿಬಿಟ್ಟು ಚಾರ್ಜ್ ಹಾಕೋದು. ಚಾರ್ಜಿಗೆ ಹಾಕೋದು. ಅದನ್ನು ಇವಾಗ ತೋರಿಸ್ಬೇಕು ನೀನು ಚಾರ್ಜರ್ ತಗೊಂಬಂದು. ಓಕೆ ಮಾಡ್ತಿಲ್ಲ, ಸ್ವಿಚ್ಚಿಂಗ್ ಕೂರಿಸ್ಬೇಕು. ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇದೆ ರೆಡಿಯಾಗಿ ತೋರಿಸ್ತೀನಿ. ಇದನ್ನ ನೀಟಾಗಿ ಎಳ್ಕೊಂಡ್ಬಿಟ್ಟು ಎಷ್ಟು ಇಂಚ್ ಕಟ್ ಮಾಡಿದ್ವಿ? 1.5 ಇಂಚ್ ಕಟ್ ಮಾಡಿದ್ವಿ ಅದನ್ನು ಮೇಲ್ಗಡೆ ಸೇರ್ಸೋದಕ್ಕೆ ಡಿ ಸಿ ಮೋಟ್ರ್ ಕೂರ್ಸೋದಕ್ಕೆ 1.5 ಇಂಚ್ ಕಟ್ ಮಾಡಿದ್ಯಾ? ಅರ್ಧ ಇಂಚು. ಅಲ್ಲಿ ಸ್ವಿಚ್ ಬಾಕ್ಸ್ ಹಾಕೋದಕ್ಕೆ ಸ್ವಿಚ್ ಒಂದು 1/4 ಇಂಚು. ಅದು ಅರ್ಧ ಇಂಚ್ ಇದೆ. ಅದು ಇದು 1 ಇಂಚ್ ಬರುತ್ತೆ. 1.5 ಇಂಚ್ ಬರುತ್ತೆ ಅದು. ಇಂಚ್ ಅಂದರೆ ಇಷ್ಟು ಇದನ್ನು ಕೂರಿಸ್ಬಿಟ್ಟು ಬಿಸಿ ಮಾಡಿ ಹಿಂಗಡಿಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡು ಅಲ್ಲಿಗೆ ಟೇಪ್ ಹಾಕ್ಬೇಕಾ? ಲಾಕ್ ಮಾಡಬೇಕು. ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡಬೇಕು. ಬಿಸಿ ಮಾಡ್ಕೊಂಡ್ಬಿಟ್ಟು ನನಗೆ ನೆನಪಿದ್ದಂಗೆ ಚಿಕ್ಕವನಿದ್ದಾಗ ಅದೇನೋ ಬ್ಯಾಟು ಬಾಲು ಕ್ರಿಕೆಟು ಅಂತಾರಲ್ಲ, ಅದು ಅಂದರೆ ಅವ್ರಿಗೆ ಪಂಚಪುರಾಣ. ಹೊತ್ತು ಏನೂ ನೋಡ್ತಿರ್ಲಿಲ್ಲ, ಓಡೋನು. ಊಟಕ್ಕೆ ಬಂದರೆ ಒಂದು ತುತ್ತು ತಿಂತಿಲ್ಲ, ಹಂಗೆ ಓಡೋನು. ನಾನು ಊಟದ ತಟ್ಟೆ ಇಟ್ಕೊಂಡು ಮೈದಾನ ತಕ್ಕ ಹಂಗೆ ದೀಪದ ಹತ್ರ ಇಡಿ. ಹುಷಾರು ಕೈ. ಏನಾಯ್ತು? ಹಾಂ, ಎಲ್ಲಿ ಹತ್ರ ಇಡಿ. ಡಿ ಸಿ ಮೋಟ್ರ್ ಕೂರಿಸ್ಬಿಟ್ಟು ಈ ಕಡೆ ಎಲ್ಲ ಕಟ್ ಮಾಡಿಬಿಟ್ಟು ಲಾಕ್ ಮಾಡಿದ್ದೀಯಾ? ಈ ಕಡೆ ಬಕ್ಸು ಆಮೇಲೆ ಇಲ್ಲಿ ಬಿಸಿ ಮಾಡಿ ಸ್ವಲ್ಪ ಲಾಕ್ ಮಾಡಿದ್ದೀಯಾ? ಡಿ ಸಿ ಮೋಟ್ರ್ ಹೊರಗಡೆ ಬರದೇ ಇರೋ ಥರ ಅಲ್ಲಿಗೊಂದು ಸ್ವಲ್ಪ ಟೇಪ್ ಹಾಕ್ಬಿಟ್ಟು ಈ ಕಿಡ್ಕ ಆನ್ ಮಾಡಿ. ವಾವ್, ಸ್ವಿಚ್ಚು ಕೆಳಗಡೆ ಸ್ಟ್ಯಾಂಡ್ ರೆಡಿ ಮಾಡ್ತೀಯಾ? ಸ್ಟ್ಯಾಂಡ್ ಹಾಕ್ಬಿಟ್ಟು ಅಲ್ಲಿಗೆ ಫುಲ್ಲೆಲ್ಲ ಅದೆಲ್ಲ ಇದು ಕಾಣದೇ ಇರೋ ಥರ ವಾಟರ್ ಪೇಂಟ್ ಕವರ್ ಮಾಡೋದು ಅಷ್ಟೇ. ಸ್ವಿಚ್ಚಿನ ಸಲ ಆನ್ ಮಾಡು. ಸ್ವಲ್ಪ ಸ್ಪೀಡ್ ಇದೆ. ಏನು ಮಾಡ್ತಿದ್ದೀಯಾ? ವಾಟರ್ ಪೇಂಟ್ ಕವರ್ ಮಾಡ್ತಿದ್ಯಾ ಚೆನ್ನಾಗಿ ಕಾಣಲಿ ಅಂತೇಳಿ. ಅದೇ ಕಲರು, ಫ್ಯಾನ್ ಕಲರ್ ಥರ. ಫೈನಲಿ ಫ್ಯಾನ್ ರನ್ ಆಯಿತು, ರೆಡಿ ಆಯಿತು ಫ್ಯಾನು. ಚಿರು ರೆಡಿ ಮಾಡಿರೋ ಫ್ಯಾನು. ಅದಕ್ಕೊಂದು ಸ್ಟ್ಯಾಂಡ್ ಮಾಡಿದೆ ಕೆಳಗಡೆ. ಒಳಗಡೆ ಟೇಪ್ ಹಾಕಿದೆಯಲ್ಲ, ಪೈಪ್ ಮೇಲೆ ಟೇಪ್ ಹಾಕ್ಬಿಟ್ಟು ವಾಟರ್ ಪೇಂಟ್ ಕವರ್ ಮಾಡ್ತಿದ್ಯಾ? ಟೇಪ್ ಯಾಕೆ ಅಂದರೆ ಪೈಪಿನ ಮೇಲೆ ವಾಟರ್ ಪೇಂಟ್ ಕೂರಲ್ಲ ಅಂತೇಳಿ ನೀಟಾಗಿ. ಕ್ಯೂಟ್ ಫ್ಯಾನ್ ರೆಡಿ ಆಯಿತು.